ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸಮಸ್ತ ಕನ್ನಡ ಜನತೆಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇವತ್ತಿನ ವ್ಲಾಗನ್ನು ನೋಡಿ ಕೀಪ್ ವಾಚಿಂಗ್. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. 8:30ಗೆಲ್ಲ ಇನ್ನೇನು ಒಂದು 10-15 ಮಿನಿಟ್ಸಾ ರೀಚ್ ಆಗ್ತೀವ. ಊರಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಂಡು ಬರೋಕ್ಕೆ. ಪೂಜೆ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಯ್, ಹಲೋ. ಅಯ್ಯ ಮೈಕೆ ಮಾಡಿ ಎದ್ದೇ ಬಿಟ್ಲು ನನ್ನ ಮಗಳು. ಎದ್ಬಿಟ್ಟೆ. ಯಾರ್ದು ಬರ್ಡೇ ಇವತ್ತು? ಪಾಪುದ ವಿಶ್ ಮಾಡ್ದ? ಏನಂತ ವಿಶ್ ಮಾಡ್ದೆ? ಹ್ಯಾಪಿ ಬರ್ಡೇ ಪಾಪು ಅಂತ. ಹಲೋ, ಹಾಯ್. ಸಮಸ್ತ ಕನ್ನಡ ಕುಲ ಬಾಂಧವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶ್ ಯು ವೆರಿ ಹ್ಯಾಪಿ ಗಣೇಶ ಫೆಸ್ಟಿವಲ್. ಸದ್ಯಕ್ಕೆ ಮನೆ ಒಂದು 6:30ಗೇನೋ ಬಿಟ್ಟಿವಿ. ಆಲ್ಮೋಸ್ಟ್ ಈಗ 7-8:30 ಸಮಥಿಂಗ್ ಆಗಿದೆ. ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟಾಗಿ ಪಾಪು ಚಾರು, ಕರೆಕ್ಟಾಗಿ 5 o'clock ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ ಪೂಜೆ ಎಲ್ಲ. ಟೈಮ್ ಎಷ್ಟು ಹೇಳಿ ಇವಾಗ? ಲಾಕ್ ಓಪನ್ ಮಾಡಿದ ಕರೆಕ್ಟಾಗಿ 5 ಅಷ್ಟರಲ್ಲಿ ಪೂಜೆ ಎಲ್ಲ ಡನ್. ಹೆಂಗೆ ನಾವು ಚರಮ ಕೈ ಮುಗಿತಾ ಇದ್ದೀರಾ? ಹ್ಯಾಪಿ ಬರ್ಡೇ ಪಾಪು, ಹ್ಯಾಪಿ ಬರ್ಡೇ. ನೋಡಿ ಚಾರು, ಎಷ್ಟು ಚೆನ್ನಾಗಿದೆ ನೇಚರು. ಎಲ್ಲ ತಣ್ಣ ಗಾಳಿ, ಆಹಾ, ಎಲ್ಲ ಕಡೆ ಗ್ರೀನರಿ. ಹಳ್ಳಿ ಒಂದು ಮನೆ ಕಟ್ಕೊಂಬಿಡೋಣ ಚಾರು, ನಾವು ಕಟ್ಕೊಳ್ಳೋಣ. ನಿಂಗೆ ಇಲ್ಲಿ ಹಳ್ಳಿಯಲ್ಲಿರೋಕೆ ಇಷ್ಟನಾ ಸಿಟಿಯಲ್ಲಿರೋಕೆ ಇಷ್ಟನಾ? ಏನು ಹಳ್ಳಿಯಲ್ಲಿರೋಕೆ ಇಷ್ಟನಾ? ನೋಡಿ ಏನು ಮಾಡ್ತಾಳೆ, ಏನೋ ಮಾಡ್ತಾ ಇರೋದು. ಎದಳ ಗಬ್ಬಿ ಮತ್ತೆ ಕಾರ. ಚೆನ್ನಾಗಿದೆ ನೇಚರ್ ಎಲ್ಲ. ಚೆನ್ನಾಗಿದ್ದೀರಾ? ಊರಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಅಲ್ಲೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಕೇಕ್, ಪಾಪು ಬರ್ಡೇ ಇತ್ತಲ್ವಾ, ಹಂಗಾಗಿ ಕೇಕನ್ನು ತಗೊತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ಸೋ ಸ್ಪೆಷಲ್. ಹಬ್ಬದ ದಿನ ಪಾಪು ಬರ್ಡೇ ಬಂದಿರೋದು. ಐ ಫೀಲ್ ಶಿ ಗೆಟ್ ಮೋರ್ ಬ್ಲೆಸ್ಸಿಂಗ್ಸ್ ಅಂತ ಅನಿಸ್ತು. ಆಯಿತು, ಅದು ಬಿಡುವ. ಬೇರೆ ಹೇಳಿ ನನ್ನ, ಬೇರೆ ಹೇಳಿ ನನ್ನ, ಬೇರೆ ಹೇಳಿ. ವಾಟ್ ಈಸ್ ಯುವರ್ ಮದರ್ ನೇಮ್? ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಆಲ್ ಆಫ್ ಯು ಅಂತ ಹೇಳು. ಆಲ್ ಆಫ್ ಯು. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಟು ಎವ್ರಿವನ್. ಹೇಳು ಇನ್ನೊಂದ್ಸತಿ. ಗಣೇಶ ಹಬ್ಬ, ಗಣೇಶ ಫೆಸ್ಟಿವಲ್ ಟು ಎವ್ರಿವನ್. ಮಾಡ್ಕೊಳ್ಳೋ ಜಾಗ ಚೆನ್ನಾಗಿರೋದು. ಚಾಮಿಗೆ ಏನ್ ಚಾಮಿ ಮಾಡ್ಕೊಂಡು ಬಂದ್ವಿ? ಚಾಮಿ ಮಾಡಿದ್ ನಾವು ಮಂಜಮ್ಮಗೆ. ಯಾರು ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು ನಮಗೆ. ಮಂಜಮ್ಮಗೆ ಮತ್ತೆ ಅಜ್ಜಿಗೆ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಜಾಗ ನೀಟಾಗಿ ಇರಬೇಕು. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಚಿಕ್ಕಬಳ್ಳಾಪುರಗೆ. ಕ್ಲೀನ್ ಆಗಿ ಇಟ್ಕೊಂಡ್ ಮೈಕು. ಚಿಕ್ಕಬಳ್ಳಾಪುರಗೆ.
ಅಮ್ಮನವ್ರಿಗೆ ಅಮ್ಮಮ್ಮ ಊರ ಹೆಸರೇನು? ಬಚ್ಚನಳ್ಳಿ. ಬಚ್ಚೇನಹಳ್ಳಿ. ಏನಕ್ಕೆ ಬಚ್ಚೇನಹಳ್ಳಿಗೆ ಹೋಗ್ತಿರೋದು? ಹ್ಯಾಪಿ ಬರ್ಡೇ ಮಾಡಕ. ಯಾರ್ದು? ನನ್ ಪಾಪದು. ಪಾಪುದು. ಎಲ್ಲ ಗೊತ್ತಾ ನಿನಗೆ? ಪಾಪು ಕೇಕ್ ತಂದಿದ್ಯಾ? ಪಾಪು ಕೇಕ್ ತಂದಿದ್ಯಾ? ಎಲ್ಲಿ? ಚಿಕ್ಕಿಯಲ್ಲಿ. ಹೌದಾ? ಬಾ. ಏನಿಲ್ವಾ? ಯಾಕೆ ನೀನು ನಾರ್ಮಲ್ ಡ್ರೆಸ್ ಅಲ್ಲೇ ಇದೆಯಾ? ಯಾಕೆ ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿಲ್ಲ? ಹಬ್ಬ ಮಾಡು ಜೋರಾಗಿ. ಯಾಕೆ ಹಾಕೊಂಡಿಲ್ಲ? ಹಾಕು ಈಗ ಹಾಕು. ಅಮ್ಮವ್ರಿಗೆ ಹೋಗಿ ಹಾಕು. ಅಮ್ಮಮ್ಮ ಊರಿಗೆ ಹೋವಾಗ ಹಾಕ್ಬೇಕಾ? ಆ್ಯಂಡ್ ಹೋಗೋ ರೋಡಲ್ಲೇ ನಮ್ಮ ಮಮ್ಮಿ ಮನೆಗೆ ಹೋಗೋ ರೋಡಲ್ಲೇ ನಮ್ಮ ಆಂಟಿ ಮನೆ ಕೂಡ ಇರೋದು. ಆಂಟಿನೂ ಬಂದು ಕುಂಕುಮ ತಗೊಂಡೋಗು ಮತ್ತೆ ನೀನು ಯಾವಾಗ ಬರ್ತೀಯೋ ಅಂತ ಅಂದರು. ಸೊ ಹಂಗಾಗಿ ಮಧ್ಯಾಹ್ನ ಹೋಗಿ ಕುಂಕುಮ ತಗೊಂಡು ಚಾರು ಹಾಕ ತಿಂತಾರೆ. ಹೋಗಿ ನಿಡ್ಡು ತಟ್ಟು ಬಾಬ್ ಚಾರು ನೀನು ಹಗ್ಗ ನೋಡ್ದ. ವಾ ಗುಡ್ ಗಲ್ ತಗೋ 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 ತಿಂದ್ರೆ ನೀನು ಗುಡ್ಗಲ್ ತಿಂದ್ರಲ್ವಾ? ಗುಡ್ ಗರ್ಲ್ ನೋಡ್ದ. ನೀನು ಬಾ, ನಾನು ಊರಿಗೆ ಹೋಗ್ತೀನಿ. ಅಜ್ಜಿನ ಸಣ್ಣಮ್ಮನ ಕರ್ಕೊಂಬರಕ್ಕೆ ಹೋಗ್ತೀವಿ. ಆಂಟಿ ಇಲ್ಲ ನಾನು ಹಾಕಿಲ್ಲ, ಅಷ್ಟು ನೀರು ಬಿಟ್ಕೊಳ್ಳುತ್ತೆ ಅಂತ ಹಾಕಿಲ್ಲ. ನಮ್ಮ ಆಂಟಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿಬಿಟ್ಟಿತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಬ್ಬ ಆಂಟಿ ಮನೆಗೆಲ್ಲ ಹೋಗಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮಕ್ಳಿಗೊಂಚೂರು ಊಟ ಮಾಡಿಸಿದ್ದೆ. ಬೆಳಗ್ಗೆ ಲೈಟಾಗಿ ಮಾಡಿಸಿದ್ದೆ, ಸರಿಯಾಗಿ ತಿಂದಿರಲಿಲ್ಲ. ಫಸ್ಟ್ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಮತ್ತೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಮಗೂ ನಮ್ಮ ಮನೆಯವರೆಲ್ಲ ತಿಂದುಬಿಟ್ರು. ಮತ್ತು ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿದೆ. ಆ್ಯಂಡ್ ನಾನು ಬೆಳಗ್ಗೆಯಿಂದ ಊಟ ಮಾಡೇ ಇರಲಿಲ್ಲ. ಸೊ ಬಿಸಿ ಬಿಸಿ ಕಡುಬು ಹಾಕ್ಕೊಡ್ತಾಯಿದ್ರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದೆ. ಚಿಕ್ಕವಾಗ ಕಡುಬೆಲ್ಲ ತಿಂತಾನೇ ಇರಲಿಲ್ಲ, ಬಟ್ ಅವತ್ತಿನ ದಿನ ತುಂಬ ಇಷ್ಟಪಟ್ಟು ತಿಂದೆ. ಆ್ಯಂಡ್ ಆಂಟಿ ಚೆನ್ನಾಗಿ ಕೂಡ ಮಾಡಿದರು. ಆ್ಯಂಡ್ ಒಂದೆರಡು ಬಿಸಿ ಬಿಸಿ ಕಡುಬು ತಿಂದೆ. ಆ್ಯಂಡ್ ಐ ಜಸ್ಟ್ ಲವ್ ಇಟ್. ಆ್ಯಂಡ್ ಒಂಥರ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ನಾನು ಆಂಟಿ ಜೊತೆ ಎಲ್ಲ ಮಾತಾಡಿಕೊಂಡು ಇದ್ದೆ. ಆ್ಯಂಡ್ ಒಂಥರ ಪೀಸ್ ಅಂತ ಅನಿಸುತ್ತೆ ನನಗೆ ಆ ಪ್ಲೇಸ್ಗೆ ಹೋದರೆ. ಬಿಕಾಸ್ ಯಾವುದೇ ಥರ ಗಿಲ್ಟಿನೆಸ್ ಇರೋದಿಲ್ಲ. ನಂದು ನಮ್ಮ ಆಂಟಿ ಅನ್ನೋ ಥರ ಫೀಲಿಂಗ್ ಇರ್ತಾರೆ. ಬಿಕಾಸ್ ಅವ್ರನ್ನ ನಾನು ಚಿಕ್ಕವಾಗಿಂದು ಅಷ್ಟೇ, ನಾನು ಒಬ್ಬಳೇ ಹೆಣ್ಮಗು ಆಗಿರೋದ್ರಿಂದ ಅವ್ರು ನನಗಿಂತ ಹೆಚ್ಚಾಗಿ ನಾನು ಅವ್ರನ್ನ ಇಷ್ಟಪಡೋ ಹೆಚ್ಚಾಗಿ ಅವ್ರು ನನ್ನನ್ನು ಇಷ್ಟಪಡ್ತಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಮತ್ತೆ ಆಯಿತು ಕುಂಕುಮ ತೊಗೊಂಡು ಮತ್ತೆ ಊರಿಗೆ ಹೋಗ್ಬೇಕಿತ್ತಲ್ವ, ಸಕ್ಕ ಟಯರ್ಡ್ ಆಗಿಬಿಟ್ಟಿದ್ವಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ರೆಸ್ಟ್ ಮಾಡೋಕ್ಕೆ ಹೋದರೆ ಒಂದು ರೌಂಡ್ ನಿದ್ದೆ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸರಿ ಬಿಡು ಅಲ್ಲಿ ಹೋಗಿ ಮತ್ತೆ ಬರ್ಡೇ ಎಲ್ಲ ಸಾಯಂಕಾಲ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ ಅಂದರೂ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಲ್ಲ. ಸೊ ಹಂಗಾಗಿ ಹೋಗೋಣ ಅಂತ ಡಿಸೈಡ್ ಆದೆ. ಸಕ್ಕ ಟಯರ್ಡ್ ಆಗಿತ್ತು. ಬಿಕಾಸ್ ಬೆಳಗ್ಗೆ ಆಲ್ಮೋಸ್ಟ್ ಒಂದು 3 o'clock ಗೆದ್ದಿದ್ದೆ. ಎಲ್ಲ ಮನೇಲೆಲ್ಲ ಪೂಜೆ ಮುಗಿಸಿ ಮತ್ತು ಮನೇಲೆಲ್ಲ ಹಬ್ಬದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತೆ ಬಂದಿದ್ದಲ್ಲ ನಾನು. ಸೊ ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಆಂಟಿನೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆ್ಯಂಡ್ ಪ್ರತಿ ವರ್ಷವೂ ಕೊಡ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ನನಗೆ ಮದುವೆ ಆದಾಗಿಂದ 1 year ಮಿಸ್ ಮಾಡಿಲ್ಲ. ಸೊ ಅವ್ರು ನನಗೆ ಕೊಡ್ತಾ ನಾನು ಅವ್ರಿಗೆ ಕೊಡ್ತೀನಿ. ಏನೋ ಅದರಲ್ಲಿ ಒಂಥರ ಸಮಾಧಾನ ಆ್ಯಂಡ್ ಒಂಥರ ಬ್ಲೆಸ್ಸಿಂಗ್ಸ್. ವರ್ಷಕ್ಕೊಂದ್ಸರಿ ಈ ಥರ ಅಮ್ಮಂದ್ರ ಕೈಯಲ್ಲಿ ಅರ್ಶಿನ ಕುಂಕುಮ ತಗೊಳ್ಳೋದು ಇಟ್ ವಾಸ್ ಸೋ ಸ್ಪೆಷಲ್ ಅಂತ ಅನಿಸುತ್ತೆ. ಆ್ಯಂಡ್ ಆಂಟಿನೂ ಅಷ್ಟೇ. ನಾನೊಬ್ಬಳೇ ನಮ್ಮ ಆಂಟಿಯವ್ರು 4 ಜನ, ಅಂದರೆ ನಮ್ಮ ಮಮ್ಮಿಯವ್ರು 4 ಜನ ಆಗಿರೋದ್ರಿಂದ ನಾನು ಒಂದೇ ಹೆಣ್ಮಗು ಹೋಗಿರೋದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರೀತಿನ ನೋಡಿಸ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೆ ನಮ್ಮ ಮಮ್ಮಿಯವರ ತಂಗಿರಲ್ಲಿ ನನಗೆ ಈ ಆಂಟಿ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು. ಈ ಆಂಟಿ ಹಾಲಿಡೇಸ್ ಬಂದರೆ ಆಂಟಿ ಜೊತೆನೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು. ಒಂಥರ ಸ್ಪೆಷಲ್ ಬಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಅವತ್ತು ಯಾವ ಥರ ನಾನು ಚಿಕ್ಕವಾಗಿದ್ದಾಗ ಹೆಂಗೆ ನೋಡ್ತಾರೆ ಇವತ್ತು ಹಂಗೆ ನೋಡ್ತಾರೆ. ನನಗೆ ಅದೇ ಖುಷಿ. ಲೈಫ್ ಎಷ್ಟೇ ಬದಲಾದರೂ ಅವ್ರು ನಮಗೆ ಕೊಡೋ ಅಂಥ ಪ್ರೀತಿಯ ಸ್ಥಾನ ಅದು ಬದಲಾಗದೇ ಇರುತ್ತಲ್ವ, ಅದೇ ಟ್ರೂ ರಿಲೇಷನ್ಶಿಪ್ ಅಂತ ನಾನು ನಂಬ್ತೀನಿ. ಆ್ಯಂಡ್ ನಾನು ಅಷ್ಟೇ ಮಿಸ್ ಮಾಡಿದೆ. ಪ್ರತಿ ವರ್ಷವೂ ಆಂಟಿ ಕುಂಕುಮ ಕೊಡ್ತೀನಿ. ಅದೊಂಥರ ನನಗೂ ಖುಷಿ. ಆ್ಯಂಡ್ ಆಂಟಿ ಮೇಲೂ ಅಷ್ಟೇ ನಂಗೆ ಜಾಸ್ತಿ ಇಷ್ಟ. ಆಂಟಿ ವಾಟ್ ಎವರ್ ಏನು ಬರಲಿ ರಿಲೇಷನ್ಶಿಪ್ಸಲ್ಲಿ ಆಂಟಿ ಅಂದರೆ ನನಗೆ ಅವತ್ತು ಏನು ಪ್ರೀತಿ ಇದೆ ಇವತ್ತು ಅದೇ ಪ್ರೀತಿ ಇದೆ. ನಾನು ಅದನ್ನು ಪ್ರೌಡಾಗಿ ಹೇಳ್ತೀನಿ. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಬಂದ್ವಾ. ಆ್ಯಂಡ್ ನನ್ನ ತಮ್ಮ ಊರಿಗೆ ಒಂದು ಗಾಡಿ ಬೇರೆ ಬುಕ್ ಮಾಡಿ ಮತ್ತೆ ಡೆಲಿವರಿ ಕೂಡ ತಗೊಂಡ. ಆಲ್ರೆಡಿ ಒಂದು ಗಾಡಿ ಇತ್ತು, ಸ್ಕೂಟಿ ನಮ್ಮ ಪಪ್ಪದು. ಒಂದು ಸ್ವಲ್ಪ ಹಳೇದಾಗಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ಹೊಸ ಗಾಡಿ ಬೇಕು, ಇಬ್ಬರು ಓಡಾಡ್ತಾರೆ ಮಮ್ಮಿ ಪಪ್ಪ ಅಂದ್ಬಿಟ್ಟು ಒಂದು ಕೊಡಿಸಿದ್ದ. ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಎ ಬರ್ಡೇ ಟೈಮ್.
ದೀಪ ಹಚ್ಚಿಲ್ಲ ಹಚ್ಚಿಲ್ಲ ಇದು ಮೇಲೆ ಹಾಕಿದ್ ನೀನೇನಾ ಇಲ್ಲಿ ಇಲ್ಲಿ ಮಾಡಿಯಾ ಎಂಜಲಿ ಮಾಡಬಾರ್ದು ಮಾತನ್ನ ಮ್ಯಾಚ್ ಬಾಕ್ಸ್ ಕೊಡಮ್ಮ ಹಚ್ಚೋಣ ಎಂಜಲಿ ಮಾಡಬಾರ್ದು ಇನ್ನೊಂದಿಲ್ವಾ ನಾರ್ಮಲ್ ಚಾಕು ಕೊಟ್ಬಿಡಿ ಹೋಗ್ಲಿ ಹಾಂ ಮಾಮೂಲಿ ಕೊಟ್ಬಿಡಿ ದೂರ ಹೋಗ್ರಿ ಹಿಂದೆ ಬರ್ಕೊಂಡ ಹಿಂದೆ ಎತ್ತು ಎಕ್ಕ ಮೇಲೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮುದ್ದು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಆಲ್ ಅಂತೇಳು ಹೇಳ್ಬೋದು ಥ್ಯಾಂಕ್ ಯು ಕೇಕ್ ಆಮೇಲೆ ಹೇಳ್ತೇನೆ ಚಾಕು ಚಾಕು ತಗೋ ಇಕ್ಕ ಚಾರು ಹಾಂ ಹಿಂಗೆ 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 ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಮುದ್ದು ನೀನು ತಿನ್ಸು ಚಾರು ಚಾರು ಮುದ್ದಕ್ಕೆ ತಿನ್ಸು ಏ ಕೈ ಕೈ ತಿನ್ಸ್ಬೇಕು ನೀನು ಚಾಕು ತುರ್ಕೊಂಡು ಬಾ ಬೇಬಿ ಒಂಚೂರು ಹಂಗನ್ನು ತಿನ್ನಿಸ್ತಾ ಪಪ್ಪಾಗ ಜಾಗ ಬಿಡು ಕೇಕ್ ತಿನ್ನಿಸ್ತಾ ಕೂತ್ಕೊ ಅಲ್ಲೇ ಕೂತ್ಕೊ ಕುತ್ಕೋ ಬಂದು ವಿಡಿಯೋಲ್ ಕವರ್ ಆಗ ಅಮ್ಮಮ್ಮ ಮಗಳ ತಾತ ಬಂದ್ರು ಕೈ ಎಲ್ಲಂದಲ್ಲಿ ಒರೆಸ್ಕೊಂಬೇಡ ಬಟ್ಟೆ ಗಲೀಜಾಗುತ್ತೆ ಹ್ಯಾಪಿ ಬರ್ತ್ಡೇ ಎಲ್ಲ 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 ನಿಂದು ಬರ್ತ್ಡೇ ನಿಂದೆ ಆಗ್ಲಿ ಬಿಡಮ್ಮ ಅಯ್ಯೋ ತಾತ ನೋಡೋಷ್ಟು ಖುಷಿ ಆಗೋಯ್ತು ಅಮ್ಮ ರಾಣಿ ರಾಣಿ ಬಟರ್ಫ್ಲೈ ಕೊಟ್ಬಿಡ್ರಿ ಬಟರ್ಫ್ಲೈ ಪಪ್ಪ ಬಟರ್ಫ್ಲೈ ಕೊಡ್ರು ಎಲ್ಲಮ್ಮ ಕೈ ಪಪ್ಪ ಬಟರ್ಫ್ಲೈ ಯಾರು ಬಂದ್ರು ತಾತ ಬಂದ್ರಾ ಯಾಕೆ ಲೇಟ್ ಕೇಳು ಕೇಳು ಯಾಕೆ ಲೇಟ್ ಅನ್ನು ಇವಾಗ ಬಂದಿರೋದೇ ಗ್ರೇಟ್ ತಾತ ಬಟರ್ಫ್ಲೈ ಕೊಟ್ಬಿಡ್ರಿ ಮಾತಾಡ್ದಿ ತೆಗ್ದಾಕ್ತೀನಿ ನೋಡು ಇರ್ಲಿ ಬಿಡು ಅವಳ ಮೇಲೆ ಕೂರ್ಸ್ಕೊ ಎಲ್ಲಿ ಮೇಲೆ ಕೂರಿಸ್ಕೊಳ್ಳಿ ತಾತ ತಿನ್ಸ್ಬೇಕಾ ತಾತ ತಿನ್ನಲ್ಲಂತ ಬಿಡ ತಾತನೂ ತಿನ್ಸ್ತಾರ ಬಿಡಮ್ಮ ತಿನ್ಬೇಕಲ್ಲ ತಿನ್ಬೇಕು ತಾತ ಓ ಗಂಡಮ್ಮ ಚಿಂದಗಾರ ಒಂದು ಎತ್ಕೊಂಡು ತಿನ್ಬೇಕು ಗಂಡು ಕಟ್ ಮಾಡಿಲ್ಲ ಕುತ್ಕೋಬಿಡಲ್ಲೇ ಚಿನ್ನ ಚಿನ್ನ ಬಿಟ್ಟು ಸಾಲು ಈ ಬರ್ತ್ಡೇ ಚಿನ್ನಗ ಬಿಟ್ಟು ಸಾಲು ಅಗತ್ಯರಿ ಅಜ್ಜಿ ಅವ್ರ ಕರಿ ಅಕ್ಕ ಬಂದ್ರಕ್ಕ ಇಲ್ಲೇ ಇರ್ಲಿ ಮಗಳೇ ಹ್ಯಾಪಿ ಬರ್ತ್ಡೇ ಟು ಯು ಥ್ಯಾಂಕ್ ಯು ಅಂತ ಹೇಳಮ್ಮ ಥ್ಯಾಂಕ್ ಯು ಅಮ್ಮಮ್ಮ ಅಂತ ಹೇಳ್ಬೇಕು ಕೇಕ್ ಆದ್ಮೇಲೆ ಹೇಳ್ತಾ ಬರ್ತ್ಡೇ ಚಿನ್ನಿ ಅವಾಗ ಹಾಕೊಂಡು ಫೋಟೋ ತೆಗಿಸ್ಬೇಕಾ ಟಿಕ್ರಿ ಹೋಗ ಫೋಟೋ ಇಲ್ಲಿಗೆ ಅಲ್ಲೇ ಬಿದ್ದೈತಲ್ಲಿ ಅಣ್ಣ ಚಿಪ್ಸ್ ಹಾಕು ಬೇಬಿ ಕೊಡ್ಬಾ ಬೇಬಿ ನೀನು ಲೈಟ್ ಈ ಕಡೆಗೆ ಇಕ್ತಿಸಿ ಮಗ ಒಂಚೂರು ಫುಲ್ ಸ್ಟ್ಯಾಂಡ್ ತೆಗಿಯೋ ಎಲ್ರು ಬರ್ಲಪ್ಪ ನಾನು ಅಲ್ಲಪ್ಪ ಹಾ ಬರ್ತೀನಿ
ಓಕೆ ಡನ್. ಅಗೊಳ್ಳಿ ಅಲ್ಲಿ ನೋಡು ಮಾವ ಕಡೆ. ಇಲ್ಲಿ ನೋಡು ಮಾವ ಹತ್ರ. ಒಂಚೂರು ಇಲ್ಲಿ ಬಂದ್ ತೆಗಿ ಮಗ. ಅಗೊಳ್ಳಿ ಕೇಕ್ ಎರಡು ಬರಬೇಕು ಎಲ್ಲ ಬರಬೇಕು. ಇಲ್ಲಿ ಇಲ್ಲಿ ಮುದ್ದು ಇಲ್ಲಿ ನೋಡಿ ಇಲ್ಲಿ ನನ್ನ ಕಡೆ ನೋಡ ನೋಟಾಳು ಆಡ ಆ ಮುದ್ದು ಪೇಪರ್ ತಿನ್ಕೊಂಡೆ ಅವಾಗ್ಲಿಂದ. ಇಲ್ಲಿ ತಿನ್ಲಿ. ಗೌರಿ ಗಣೇಶ ಹಬ್ಬ ಯಾಕೆ ಇಷ್ಟೊಂದು ಸ್ಪೆಷಲ್, ಹೆಣ್ಮಕ್ಳಿಗೆ ಯಾಕೆ ಇಷ್ಟ ಅಂತ ಅಂದರೆ ಇದೇ ಕಾರಣ. ನಮಗೆ ಆ ತವ್ರ ಮನೆ ಕಡೆಯಿಂದ ಬಾಗಿನ ಸಿಕ್ಕುತ್ತೆ ಅಲ್ವಾ, ಅದರಲ್ಲಿರುವಂತಹ ಸುಖ ಖುಷಿ ಇನ್ನೇನು ಇಲ್ಲ ಬಿಡಿ. ಹಗಲೆಲ್ಲ ಅಲ್ಲಿ ಊರಿಗೆ ಹೋಗಿದ್ವಿ ದೊಡ್ಡಮ್ಮ, ನಿದ್ದೆ ಇಲ್ಲ ಹಗಲೆಲ್ಲ ಅವ್ರಿಗೆ. ಅದಕ್ಕೆ ಬಂದಿದ ತಕ್ಷಣ ಬೆಳಗ್ಗೆನೆ 4 ಗಂಟೆಗೆ ಎದ್ದಿದ್ರು ಅವ್ರು. ನಾವ್ ಎದ್ದು ಬಿಟ್ರೆ ಅವ್ರಿಗೆ ಚೆನ್ನಾಗೋಗುತ್ತೆ. ನಾನೇ ಫಸ್ಟ್ ಆಗಾದ್ರೆ ಕಲರ್ ಇರ್ಲಿನಾ ನಮ್ಗೆ ಯಾವ್ದಾದ್ರು ಚೆನ್ನಾಗಿದ್ದೀರಾ ದೊಡ್ಡಪ್ಪ? ನೀವು ಬಂದಿದ ತಕ್ಷಣ ನೋಡ್ತಾ ಇದ್ದೆ, ಇವತ್ತು ನೋಡಿಲ್ಲ ನಿಮ್ಮನ್ನ. ಬಂದಿದ ತಕ್ಷಣ ಯಾರು ಕಾಣಿಸಿಲ್ಲ ಅಂತ ದೊಡ್ಡಪ್ಪ ಕಾಣಿಸ್ತಾರ ಆಚೆ. ಅಲ್ಲ ಮಕ್ಕಳು ಬಂದಿಲ್ಲ ಅನ್ಕೊಂಡೆ ನಾನು. ದಿ ನೆಕ್ಸ್ಟ್ ಡೇ ಆ್ಯಂಡ್ ಇಟ್ಸ್ ನಾನ್ ವೆಜ್ ಟೈಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಆಫ್ಟರ್ ಹಬ್ಬ ನಾವು ನಾನ್ ವೆಜ್ ತಿಂದ್ಬಿಡ್ತೀವಿ. ಹಂಗಾಗಿ ಬೆಳಗ್ಗೆನೇ ಫಿಶ್ ತರಿಸಿದ್ರು ನಮ್ಮ ಪಪ್ಪ. ಆ್ಯಂಡ್ ನಮಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫಿಶ್ ಕಬಾಬ್ ಅಂದರೆ ಇಷ್ಟ, ಸಾಂಬಾರೇನು ಇಷ್ಟ ಆಗಲ್ಲ. ಫಿಶ್ ಕಬಾಬ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತೀವಿ, ನಾನು ನಮ್ಮ ಮನೆಯವರು ಮಕ್ಕಳು ಅಷ್ಟೇ. ಸೊ ಹಂಗೆ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹಿಂಗೆ ಮಾತಾಡಿಕೊಂಡು ನನ್ನ ತಮ್ಮ ತರಳೆ ಜೋಕುಗಳೆಲ್ಲ ಆಗ್ತಾ ಇರ್ತಾನೆ, ಕೇಳಿಕೊಂಡು ತಿಂತಾ ಇದ್ವಿ. ಆ್ಯಂಡ್ ಸಕ್ಕದಾಯಿತು ಫಿಶ್ ಕಬಾಬ್. ನಮಗೆ ಚಿಕನ್ ಕಬಾಬ್ಗಿಂತ ಫಿಶ್ ಕಬಾಬ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಮಕ್ಕಳು ಅಷ್ಟೇ ಸಾಫ್ಟಾಗಿರುತ್ತಲ್ಲ, ಕ್ಲೀನಾಗಿ ಬಿಡಿಸ್ಕೊಟ್ರೆ ತಿಂತಾರೆ. ಆ್ಯಂಡ್ ಸಕ್ಕದಾಗಿತ್ತು ಬಿಡಿ. ಆಫ್ಟರ್ ಏನು ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಫಿಶ್ ಕಬಾಬ್ ತಿಂತಾ ಇದ್ದರೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಮಜಾ ಸಿಕ್ತು ಅವತ್ತು. ಆ್ಯಂಡ್ ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋ ಟೈಮ್. ಆ್ಯಂಡ್ ನಾನು ಕೂಡ ಹೋಗುವಾಗ ಕುಂಕುಮ ಎಲ್ಲ ತೊಗೊತೀನಿ ಅಂತ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಫ್ರೆಶ್ ಅಪ್ ಆಗಿ. ಸಣ್ಣ ಇದೆ ಬಿಟ್ಟರೆ ಚೆನ್ನಾಗೇ ಇದೆ ಅಲ್ಲ, ಸಣ್ಣಗಿದೆ. ಫಸ್ಟ್ ಹಿಂಗೆ ಬೀಳ್ತದೆ. ಒಂದು ಜಡೆ ದಪ್ಪ ಇರ್ತೈತಮ್ಮ. ಇದು ಟೇಪ್ಗ್ಲಾಕ ಫೋಟೋ ಇದೆ, ಇವಾಗಲೂ ಇದೆ ನನ್ನ ಹತ್ರ. ಒಂದ್ ಜಡೆ ಇಷ್ಟಪ್ಪ ಬೀಳ್ತಾ ಇತ್ತು. ಇವಾಗ ನೋಡಿ, ಇವಾಗ ಮ್ಯಾಚ್ ಆಗ್ತಿದೆ ನನ್ನ ನೆಲ್ ಪಾಲಿಶ್ ಇದಕ್ಕೆ. ನಾನು ಇಟ್ಕೊಂಡ್ರೆ ಅದಕ್ಕೆ ಸೀರೆಗೆ ಕಳೆ ಬರುತ್ತೆ. ಹಂಗೇನಿಲ್ಲ, ನಾನು ವೈಟ್ ಅಲ್ವಾ ಚೆನ್ನಾಗಿ ಕಾಣಿಸಿದೆ ಅಂತ. ಮತ್ತು ಬ್ಲೌಸ್ ನೋಡಿದೆ, ಅದನ್ನು ಮ್ಯಾಚ್ ಆಗುತ್ತಾ ಗ್ರೀನ್ ಯಾವುದು ಅಂತ. ಮತ್ತು ಇದು ಕರೆಕ್ಟಾಗಿತ್ತು, ಗ್ರೀನು ಇತ್ತು. ಬಟ್ ಇದೇ ಚೆನ್ನಾಗಿದೆ. ಇದೇ ಚೆನ್ನಾಗಿತ್ತು. ಸ್ವಲ್ಪ ಕುಂಕುಮ ಇಟ್ಕೋಬೇಕು. ಕುಂಕುಮ ಇಟ್ಕೊಂಡ್ರೆ ಅಂದರೆ ಫುಲ್ಫಿಲ್ ಆಗೋದೇ ಇಲ್ಲ ಅಲ್ವಾ. ಅದು ಫೋಟೋಸ್ ಸಕ್ಕದಾಗ ಬಂದಿದೆ. ಅವಳು ಮಕ್ಕಳು ನಮ್ಗೆ ಯಾವ ತಗೊಂಡೇ ಇಲ್ಲ ನಾವು ಸರಿ. ಅದು ಚೆನ್ನಾಗಿತ್ತು ಸರ್. ಎಲ್ಲರೂ ಇದ್ದಾಗ ಫೋಟೋಸ್ ತೊಗೊಳಕ್ಕಾಗಲ್ಲ, ಫಸ್ಟೇ ತೊಗೊಂಡ್ಬಿಡ್ಬೇಕು. ಎಲ್ಲರನ್ನೂ ಬಿಟ್ಟರು ನಾವು ಫೋಟೋಸ್ ತೊಗೊಂಡು ನಿಂತ್ಕೊಂಡೆ ಚೆನ್ನ ಬೇಕು ಅಂತ ನೋಡಿ. ಹಿಂಗೆ ಆ್ಯಂಡ್ ಯಾವುದೋ ಒಂದು ಸ್ಯಾರಿ ಉಟ್ಕೊಂಡಿದ್ದೆ, ನಮ್ಮ ಮಮ್ಮಿದೆ ತಗೊಂಡು. ಆ್ಯಂಡ್ ವೈಟ್ ಕಲರ್ ಅಲ್ವಾ, ಚೆನ್ನಾಗಿ ಕಾಣಬಹುದು ಅಂತ. ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಬಿಕಾಸ್ ಎಷ್ಟು ಚೆನ್ನಾಗಿ ಫಿಟ್ಟಾಗಿ ಕೂತಿತ್ತು ಗೊತ್ತಾ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೆ ಆಗಿ ಒಂದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೊಗೊತಾ ಇದ್ದೆ ನಾನು. ಗೊತ್ತಲ್ವಾ, ನಂಗೊಂಥರ ನನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋದಾಗಿರ್ಬಹುದು, ನಾನು ಪ್ರೆಸೆಂಟ್ ಮಾಡೋದಾಗಿರ್ಬೋದು ನನಗೆ ತುಂಬ ಇಷ್ಟ. ಹಂಗಾಗಿ ನೋಡಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ಇದು ನನ್ನ ತವ್ರ ಮನೆ ಬಾಗಿನ ಕೊಡೋ ಅಂಥ ಟೈಮ್. ಆ್ಯಂಡ್ ಸೋ ಹ್ಯಾಪಿ ಗೊತ್ತಾ. ನಮಗೆ ಏನೋ ದುಡ್ಡು ಕೊಡ್ತಾರೆ ಅಥವಾ ಸೀರೆ ಕೊಡ್ತಾರೆ, ಇನ್ನೊಂದು ಅಲ್ಲ. ಆ ಅರ್ಶಿನ ಕುಂಕುಮ ನಮಗೆ ಸ್ಪೆಷಲ್ಲಾಗಿ ಈ ಹಬ್ಬಕ್ಕೆ ಕೊಡೋದು, ಅದೊಂಥರ ಡಿಫ್ರೆಂಟ್ ಫೀಲಿಂಗು. ಆ್ಯಂಡ್ ಯಾರು ಅಷ್ಟೇ ಮಿಸ್ ಮಾಡ್ಕೋಬೇಡಿ. ಗೌರಿ ಗಣೇಶ ಹಬ್ಬದ ಟೈಮಲ್ಲೇ ಹಿಂದೆ ಮುಂದೆ ನೋಡಿಕೊಂಡು ಮಿಸ್ ಮಾಡದೆ ತಗೊಳ್ಳಿ. ಬಿಕಾಸ್ ಎಷ್ಟೋ
ಹೆಣ್ಮಕ್ಳಿಗೆ ತವ್ರ ಮನೆ ಭಾಗ್ಯನ ಸಿಗಲ್ಲ. ಇರೋರು ದಯವಿಟ್ಟು ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್ನು, ಚಿಕ್ಕ ಪುಟ್ಟ ಮನಸ್ತಾಪಗಳು ಕಾಮನ್ನು, ಅದೆಲ್ಲ ಪಕ್ಕಕ್ಕಿಟ್ಟು ಚೆನ್ನಾಗಿರಿ. ಯಾರ ಮಧ್ಯೆ ಇರಲ್ಲ, ಸ್ವಂತ ಗಂಡ ಹೆಂಡ್ತಿರ ಮಧ್ಯನೇ ಚಿಕ್ಕ ಪುಟ್ಟದ ಇವಾಗ ವಾದ ವಿವಾದ ಬಂದೇ ಬರುತ್ತೆ. ಇನ್ನು ಅಪ್ಪ ಅಮ್ಮ ಜೊತೆ ಬರೋದು ಇಟ್ಸ್ ಕಾಮನ್. ಆ್ಯಂಡ್ ನನಗೆ ಇದೊಂದು ಪುಣ್ಯ ಅಂತ ಭಾವಿಸ್ತೀನಿ. ಬಿಕಾಸ್ ಬೇರೆಯವ್ರ ಪ್ರೀತಿನ ನಾನು ಬಯಸ್ತಾ ಇರ್ತೀನಿ. ಯಾರೋ ಒಬ್ಬರು ನಮಗೆ ಪ್ರೀತಿ ನೋಡಿಸ್ಬೇಕು, ಲೈಕ್ ಈಗ ನಮ್ಮ ಅತ್ತೆ ಮಾವನ ಪ್ರೀತಿ ನಮಗೆ ಬೇಕು ಅಂತ ನೋಡ್ಕೊಂಡಾಗ ಅದು ಸಿಗದೆ ಇದ್ದಾಗ ಅಟ್ಲೀಸ್ಟ್ ನಮಗೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಸಿಗ್ತಿದೆಯಲ್ವಾ ಅಂತ ನನಗೆ ತುಂಬ ಖುಷಿ. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಷ್ಟೇ. ಅವ್ರು ಕೊಡೋ ಅಂಥ ಒಂದು ಪುಟ್ಟ ಸೀರೆ ಆಗಿರ್ಬೋದು, ಅದರಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಅಂಥ ಖುಷಿ ಸಿಗುತ್ತೆ. ಆ್ಯಂಡ್ ಫೈನಲಿ ಹಂಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲ ಇರ್ತಾರಲ್ವ, ಎಲ್ಲ ಕರೆದಿದ್ರು. ಅಲ್ಲಿ ಕೂಡ ಎಲ್ಲ ಕುಂಕುಮ ತೊಗೊಂಡೆ. ಆ್ಯಂಡ್ ಅವರು ಅಷ್ಟೇ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅದೆಲ್ಲ ಇರುತ್ತೆ. ಅವ್ರ ಮನಸ್ಸುಗಳಲ್ಲಿ ಏನೇನಿರುತ್ತೆ ಅದೆಲ್ಲ ಸೆಕೆಂಡ್ರಿ. ದ ಮೂಮೆಂಟ್ ಅವ್ರಿಗೆ ಅನಿಸುತ್ತೆ ಇದು ನಮ್ಮ ಹೆಣ್ಮಗು ನಾವು ಕೊಡಬೇಕು ಅಂತ. ಇಟ್ ವಾಸ್ ಸೋ ಸ್ಪೆಷಲ್. ಎಲ್ಲ ಇಟ್ಬಿಟ್ಟಿದ್ಯಾ? ಚೆನ್ನಾಗಿದೆ. ಬರಲಾ? ಬಾಯ್. ನಾಳೆ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಬಿಡು. ಏಯ್, ನಾಳೆ ಸ್ಕೂಲ್ಗೆ ಹೋಗೋಣ, ಮತ್ತೆ ಬರೋಣ. ಮತ್ತೆ 2 days ಅಜ್ಜಿನ ಕರ್ಕೊಂಬರಕ್ ಬರೋಣ ಊರಿಗೆ. ಅಜ್ಜಿ ಬರ್ತಾರೆ, ಅಜ್ಜಿನ ಕರ್ಕೊಂಬರಕ್ ಬರೋಣ. ಬಾ. 2 days ಮಮ್ಮಿ. ಪಪ್ಪ ಹೊಡಿತಾರೆ. ಬಾಮ, ಪಪ್ಪ ಹೊಡಿತಾರೆ. ಹಾಕೋ ಚಪ್ಲಿ ಹಾಕೋ ಬಂದ್ರಿ. ನಿಂಗೆ ಹುಡ್ಗರ್ಲಲ್ಲ. ನಾಳೆ ಒಂದಿನ ಸ್ಕೂಲ್ ಅಷ್ಟೇ ಇರೋದು, ಮತ್ತೆ ಸಂಡೇ ಅಮ್ಮಮ್ಮ ಇದು ಅಜ್ಜಿನ ಹೋಗ್ಲಿ ಒಂದು ರೌಂಡಾಗಿ ಕರ್ಕೊಂಡು ಬರೋಗ್ರಿ. ಅಭಿದಿದ್ ಗಾಡಿ, ಶ್ರೀದಲ್ಲ. ಏನೋ ನೀವು ಓನರ್ ಗಾಡಿ ಓಡಿಸ್ಬೇಕು ಅನ್ಸಿದೆ. ವಾಪಸ್ ಬರುತ್ತೆ ಅಂತ ಎಲ್ಲದಕ್ಕೂ ನೋಡಿ ಶ್ರೀಲಂಕಾ ನೋಡಿಸ್ತಾರೆ. ನೋಡಿ ಶ್ರೀಲಂಕಾ ನೋಡಿಸ್ತಾರೆ. ನೋಡಿ ಬರ್ತಿಲ್ಲ. ರೈಟ್ ಟ್ರೈ ಮಾಡೋ. ನಾಳೆ ಬಂದು ಮುದ್ದು ಕರ್ಕೊಂಡು ಮುದ್ದು ಹೋದ್ಲು ಬೆಂಗಳೂರಿಗೆ. ನಾವು ಹೋಗೋಣ ಬಿಡು. ನಾನು ಸೂಪರ್ ಆಗಿದ್ದೀನಾ? ನೀನು ಸೂಪರ್ ಆಗಿದೆ. ನೀನು ಹೇಳು. ನೀನು ಸೂಪರ್ ಆಗಿಲ್ಲ? ನಾನು ಸೂಪರ್ ಆಗಿಲ್ವಾ? ಆಯ್ತು, ಸರಿ. ಅವಾಗಲೇ ಕಲರ್ ಇದೆ ಅಲ್ವಾ? ಕಲರ್ ಇದೆ. ನಾನು ವಿಡಿಯೋ ಮಾಡಕ್ ಮುಂಚೆ ಏನು ಹೇಳಿದ್ಲು ಗೊತ್ತಾ ರೀ? ಸರ್ ನಾನು ಹೆಂಗಿದ್ದೀನಿ ಅಂದ್ರೆ ಸೂಪರ್ ಆಗಿದೆಯಾ, ನೈಸ್ ಆಗಿದೆಯಾ ಅಂತಲೋ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಏನಂತ ಹೇಳ್ತಲ್ಲ, ನೀನು ಚೆನ್ನಾಗಿಲ್ಲ ನಾನು ಚೆನ್ನಾಗಿದ್ದೀನಿ. ಫುಲ್ ಬುಡ್ಡಿ ಅವಳು ಕೇಳ್ತಿದ್ರು. ಹೌದಾ ಫುಲ್ ಬುಡ್ಡಿ? ಯಾರು ಚೆನ್ನಾಗಿದ್ದಾರೆ? ಮಮ್ಮಿ. ಇವಾಗ ಚೆನ್ನಾಗಿದೆ. ಏನು ಇದು ಇದೆಲ್ಲ ಇದು ಬಂದ್ಬಿಟ್ಟಿದೆ. ಬ್ಲಡ್ ಏನು ಬಂದಿಲ್ಲ, ಏನೇನು ಹೇಳ್ಬೇಡ. ಗುಳ್ಳೆ ಎಲ್ಲ ಇದೆ. ನೋಡ್ದಾರಿ ನಿನ್ ಮಗಳು ಯಾವಾಗಲೇ ಓಹೋ ಗುಳ್ಳೆ ಎಲ್ಲ ಇದೆಯಂತೆ ನನಗೆ. ಗುಳ್ಳೆ ಇರ್ಲಿ, ಮೇಲಾಗುತ್ತೆ ಬಿಡು. ಆಗಲ್ಲ, ಮಾಡ್ಕೊಂಡ್ರೆ ಆಗುತ್ತೆ. ಮಾಡ್ಕೊಂಡ್ರೆ ನೋಡಿ ಗೈಸ್. ಹೋಗಿ ಮುದ್ದೆ ಎಲ್ಲೋದ್ಲಿ ಹೇಳು. ಕೇಳ್ತಾರೆ ಚಿಕ್ಕ ಮಗುನ ಎಲ್ಲಿ ಬಿಟ್ರಿ, ಯಾಕೆ ಬಿಟ್ರಿ ಅಂತಾರೆ. ಚಿಕ್ಕ ಮಗುನ ಯಾಕೆ ಬಿಡೋದು ಅಂತಾರೆ. ಕಷ್ಟ ಗೊತ್ತಿರೋರು ಕೇಳಲ್ಲ, ಕಷ್ಟ ಗೊತ್ತಿಲ್ಲದೆ ಇರೋರು ಮೆಸೇಜ್ ಹಾಕ್ತಾರೆ. ಹೇಳಿ ಏನು ಮುದ್ದು ಎಲ್ಲಿ ತೂ ಚೇಂಚ ಮಾಡ್ತಾರೆ. ಎತ್ತಗಿ ಹೇಳು ಮುದ್ದು ಎಲ್ಲೋದ್ಲಿ ಹೇಳಮ್ಮ. ಏನ್ ಕೇಳ್ತಿರೋದಲ್ಲಿ? ಹೇಳಮ್ಮ ಮುದ್ದು ಎಲ್ಮ, ಮಾತಾಡಮ್ಮ. ಅಮ್ಮ ಮರಳಿ ಗೊತ್ತಾ ನಿಂಗೆ? ಹೆಂಗ್ ಗೊತ್ತಾ? ಇವಾಗ ಗೊತ್ತು, ಚಿಕ್ಕಳಾಗ ಗೊತ್ತು. ನಿನ್ಗೆ ಅಮ್ಮಮ್ಮ ಊರಲ್ಲಿ ಗೊತ್ತಲ್ಲ. ಶ್ರೀಮಾಮ ಜೊತೆ ಹೋದ್ರಲ್ಲ ಬೆಂಗಳೂರಿಗೆ. ಹೋಗಿಲ್ಲ ಮುದ್ದು ಹೋದ್ಲಲ್ಲ.
ನಾನು ಹೋಗಿಲ್ಲ. ನೀನು ಹೋಗಿಲ್ಲ. ಮುದ್ದು ತಾತ ಅಂಗಡಿಯಲ್ಲಿದ್ಲು. ನೋಡಿದ್ರೆ ಅಳ್ತಾಳೆ ಅಂತ ಮಾತಾಡಿಸ್ತೀರಾ ಬಂದ್ವಿ. ಪಾಪ ಸ್ವಲ್ಪ ಹೆವಿ ಅನಿಸ್ತಾ ಇದ್ದಾರೆ ಯಾಕೆ ಅವಳನ್ನ ಬಿಟ್ಟು ಬಂದಿರೋದಕ್ಕೆ. ಅವಳು ಎಷ್ಟೇ ತರಳೆ ಮಾಡಿದ್ರು ತರ ಬೇಡ. ಸ್ವಲ್ಪ ಪರ್ಸನಲ್ ಕೆಲ್ಸಗಳಿದಾವೆ ಅವಳನ್ನ ಹಾಕೊಂಡು ಹೇಳ. ಪರ್ಸನಲ್ ಕೆಲಸ ಅದನ್ನ ಆಫ್ ಮಾಡು. ಅವ್ರ ಮುಂದೆ ಹೇಳ್ಬೇಕು. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.